ನಮಸ್ಕಾರ ಪ್ರಿಯ ವೀಕ್ಷಕರೇ, ರಾಮನಾಯಕ್ ಮಲ್ಟಿಟೆಕ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಸಹೋದರಿ ಶ್ರೀಮತಿ ಶಾಂತಾಬಾಯಿ ಎಲ್ವಿ. ಇಂದು ನಾವು ಜೀವನದಲ್ಲಿ ನೆಮ್ಮದಿಯ ಮಹತ್ವದ ಕುರಿತು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನೆಮ್ಮದಿ, ಆತ್ಮಸಂತೃಪ್ತಿ, ದೈಹಿಕ ಹಾಗೂ ಮಾನಸಿಕ ಶಾಂತಿ, ನಿರಾಳತೆ ಮನೋಭಾವ, ಏನೋ ಕಳೆದುಕೊಂಡಿದ್ದು ಮರಳಿ ಸಿಕ್ಕ ಹಾಗೆ ಬದುಕಿನಲ್ಲಿ ಜೀವಿಸುವ ಕ್ರಮವೇ ನೆಮ್ಮದಿ. ನೆಮ್ಮದಿ ಜೀವನದಲ್ಲಿ ದಾರಿದೀಪವೇ? ಸಾಮಾಜಿಕ ಮರುಹೊಂದಾಣಿಕೆಯೇ? ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ರಹದಾರಿಯೇ? ಸುಸಂಬದ್ಧ ಸಂಬಂಧಗಳ ಛಾವಣಿಯೇ? ಬದುಕಿಗೆ ಆಶಾಗೋಪುರವೇ? ಕನಸಿಗೆ ನನಸಾದ ಸ್ವಪ್ನವೇ? ಹಾಗಾದರೆ ನೆಮ್ಮದಿ ಬದುಕಿನಲ್ಲಿ ಸುಂದರವಾದ ರಥ. ಅದು ಸರಾಗವಾಗಿ, ಸುಲಲಿತವಾಗಿ, ಸುಮಧುರವಾಗಿ ಚಲಿಸಬೇಕಾಗಿದೆ. ಇಂದಿನ ಒತ್ತಡದ ವೇಗವಾದ ಬದುಕಿನಲ್ಲಿ ಜನರಿಗೆ ನೆಮ್ಮದಿ ಇಲ್ಲದಂತಾಗಿದೆ. ಜೀವನದಲ್ಲಿ ಎಷ್ಟೇ ಹಣ, ಹೆಸರು, ಸಾಧನೆಗಳಿದ್ದರೂ ತನು ಮನಕ್ಕೆ ನೆಮ್ಮದಿ ಇಲ್ಲವಾಗಿದೆ. ನೆಮ್ಮದಿ ಒಳ ಮನಸ್ಸಿನಿಂದ ಹುಟ್ಟುತ್ತಲೇ ಅದು ಹೊರಗಿನ ಪರಿಸ್ಥಿತಿಗೆ, ಕೆಲವೊಮ್ಮೆ ಕಷ್ಟಕರ ಸ್ಥಿತಿಗೆ ತಲುಪುತ್ತದೆ. ಆದರೆ ಮನಸ್ಸು ಸ್ಥಿರವಾಗಿದ್ದರೆ, ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸಿದರೆ, ಕೋಪ, ಅಸೂಯೆ, ಲೋಭ ಇಂತಹ ನಕಾರಾತ್ಮಕ ಭಾವನೆಗಳನ್ನು ಸಮತೋಲನಗೊಳಿಸಿದರೆ, ಪ್ರೀತಿ, ಕ್ಷಮೆ, ಸಹಾನುಭೂತಿ ಅಂತಹ ಸಕಾರಾತ್ಮಕ ಗುಣಗಳು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ. ಸಾಮಾಜಿಕ ಸ್ಪರ್ಧೆ, ತಂತ್ರಜ್ಞಾನ, ಸಮೂಹ ಮಾಧ್ಯಮಗಳು ಒತ್ತಡವನ್ನು ಹೆಚ್ಚಿಸುತ್ತವೆ. ಜಾತಿ ಧರ್ಮಗಳ ಕಟ್ಟುಪಾಡುಗಳು, ಅನಾಚಾರಗಳು, ಮೌಢ್ಯತೆಯ ಅಂಧಕಾರ ಗೂಡುಗಳು ನೆಮ್ಮದಿಗೆ ಬ್ರೇಕ್ ಹಾಕುತ್ತವೆ. ಹಾಗಾದರೆ ನೆಮ್ಮದಿಯ ಬಗ್ಗೆ ಋಷಿ ಮುನಿಗಳ ವ್ಯಾಖ್ಯಾನಗಳೇನು? ಭಾರತೀಯ ಸಂಸ್ಕೃತಿಯಲ್ಲಿ ಋಷಿ ಮುನಿಗಳು ನೆಮ್ಮದಿಯನ್ನು ಜೀವನದ ಪರಮ ಗುರಿಯನ್ನಾಗಿ ಪರಿಗಣಿಸಿದ್ದಾರೆ. ಅವರ ಪ್ರಕಾರ ನೆಮ್ಮದಿ ಹೊರಗಿನ ವಸ್ತುಗಳಿಂದ ಸಿಗುವುದಲ್ಲ, ಅದು ಆತ್ಮಜ್ಞಾನದಿಂದ, ಮನಸ್ಸಿನ ನಿಯಂತ್ರಣದಿಂದ, ಧರ್ಮದ ಜೀವನದಿಂದ ಬರುವಂಥದ್ದು. ಗೌತಮ ಬುದ್ಧರವರ ಪ್ರಕಾರ ಆಸೆಯೇ ದುಃಖದ ಮೂಲ. ಆಸೆಗಳು ಕಡಿಮೆಯಾದಾಗ ಮನಸ್ಸು ಶಾಂತಿಯಾಗುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಹೆಚ್ಚು ಹಣ ಬೇಕೆಂಬ ಲಾಲಸೆ ಇದ್ದರೆ ಅವನು ಸದಾ ಹಣದ ಚಿಂತೆಯಲ್ಲಿರುತ್ತಾನೆ. ಆದರೆ ತೃಪ್ತಿಯಿಂದ ಬದುಕುವ ವ್ಯಕ್ತಿ ಕಡಿಮೆ ಹಣ ಇದ್ದರೂ ಸಂತೋಷವಾಗಿರುತ್ತಾನೆ. ಇದೇ ಗೌತಮ ಬುದ್ಧರ ನೆಮ್ಮದಿಯ ತತ್ವ. ಆದಿ ಶಂಕರಾಚಾರ್ಯರವರ ಪ್ರಕಾರ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ ಎಂದು ಹೇಳಿದ್ದಾರೆ. ಅಂದರೆ ನಿಜವಾದ ನೆಮ್ಮದಿ ಆತ್ಮದ ಅರಿವಿನಿಂದ ಸಿಗುತ್ತದೆ. ಉದಾಹರಣೆಗೆ, ಒಬ್ಬ ಲೋಕದ ತಾತ್ಕಾಲಿಕ ಸಮಸ್ಯೆಗಳನ್ನು ಅತಿಯಾಗಿ ಗಮನಿಸದೆ ತನ್ನ ಆತ್ಮ ಸ್ವರೂಪವನ್ನು ಅರಿತಾಗ ಅವನು ಒಳಗಿನಿಂದ ಶಾಂತಿಯನ್ನ ಅನುಭವಿಸುತ್ತಾನೆ. ಪತಾಂಜಲಿ ಮಹರ್ಷಿಯ ಪ್ರಕಾರ ಪತಾಂಜಲಿ ಯೋಗ ಸೂತ್ರದಲ್ಲಿ ಚಿತ್ತ ವೃತ್ತಿ ನಿರೋಧ ಎಂದು ಹೇಳಿದ್ದಾರೆ. ಅಂದರೆ ಮನಸ್ಸಿನ ಅಲೆಗಳನ್ನು ನಿಯಂತ್ರಿಸುವುದೇ ಯೋಗ ಮತ್ತು ಅದು ನೆಮ್ಮದಿಗೆ ದಾರಿ. ಉದಾಹರಣೆಗೆ, ಧ್ಯಾನ, ಜಪ, ತಪ ನಿರತ ವ್ಯಕ್ತಿಯ ಮನಸ್ಸು ನಿಧಾನವಾಗಿ ಶಾಂತವಾಗುತ್ತದೆ. ಒತ್ತಡ ಕಡಿಮೆಯಾಗಿ ನೆಮ್ಮದಿ ಅನುಭವಿಸುತ್ತಾನೆ. ಸ್ವಾಮಿ ವಿವೇಕಾನಂದರ ಪ್ರಕಾರ ಶಕ್ತಿಯು ಆತ್ಮವಿಶ್ವಾಸವು ಇದ್ದಾಗ ಮನಸ್ಸಿಗೆ ಶಾಂತಿ ಸಿಗುತ್ತದೆ.
ಉದಾಹರಣೆಗೆ, ಆತ್ಮವಿಶ್ವಾಸ ಹೊಂದಿದ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಭಯಪಡುವುದಿಲ್ಲ. ಅವನ ಮನಸ್ಸು ಸ್ಥಿರವಾಗಿರುತ್ತದೆ. ಅದುವೇ ನೆಮ್ಮದಿಯ ದಾರಿ. ಇಷ್ಟೆಲ್ಲ ವಿಚಾರಧಾರೆಗಳನ್ನು ತಿಳಿದ ಮೇಲೂ ನಾವು ಮನಸ್ಸಿನ ನೆಮ್ಮದಿಗಾಗಿ ಗುಡಿ ಗುಂಡಾರಗಳನ್ನು ಸುತ್ತುತ್ತೇವೆ. ಅಂಧ ಧರ್ಮ ಸಂಪ್ರದಾಯಕ್ಕೆ ಮುನ್ನುಡಿ ಬರೆಯುತ್ತೇವೆ. ದೂರದ ಬೆಟ್ಟಕ್ಕೆ ಹತ್ತುತ್ತೇವೆ. ಅಂತೆ ಕಂತೆಗಳ ಸಂತೆಯಲ್ಲಿ ಕತೆ ಕಟ್ಟುತ್ತೇವೆ. ಕೈಗೆ ನಿಲುಕದ ನಕ್ಷತ್ರಕ್ಕೆ ಮುಟ್ಟುತ್ತೇವೆ. ಅಂಕು ಡೊಂಕು ಹಮ್ಮು ಬಿಮ್ಮುವಿನಲ್ಲಿ ಮೆರೆಯುತ್ತೇವೆ. ಕಟು ವಾಸ್ತವ ಮರೆಯುತ್ತೇವೆ. ತಮ್ಮ ತಪ್ಪನ್ನು ದೇವರ ಮೇಲೆ ಹೆರುತ್ತೇವೆ. ಮತ್ತೆ ವರಪ್ರಸಾದವೆಂದು ದೇವರ ಮೊರೆ ಹೋಗುತ್ತೇವೆ. ಹೊರೆಯಾದಾಗ ದೇವರ ಸೇವೆ ಮಾಡುತ್ತಾ ನೆಮ್ಮದಿಗೆ ನಾವೇ ಬ್ರೇಕ್ ಹಾಕಿಕೊಳ್ಳುತ್ತೇವೆ. ಆದ್ದರಿಂದ ನೆಮ್ಮದಿ ದೇವರಲ್ಲಿ ಇಲ್ಲ, ಸಂಪತ್ತಿನಲ್ಲಿ ಇಲ್ಲ. ಅದು ನಮ್ಮ ಧರ್ಮದ ಮನಸ್ಸಿನಲ್ಲಿದೆ. ಧ್ಯಾನ, ಆಸೆ ಕಡಿಮೆ ಮಾಡುವುದು, ಸತ್ಯ ಜೀವನದ ಪಥದಲ್ಲಿ ನಡೆಯುವುದು ಮತ್ತು ನುಡಿಯುವುದು, ಸರಳತೆಯ ಬದುಕಿನಲ್ಲಿ ಹಾಸುಹೊಕ್ಕಿದೆ. ಇವುಗಳ ಮೂಲಕ ನಿಜವಾದ ನೆಮ್ಮದಿ ಪಡೆಯಬಹುದು. ಮನಸ್ಸು ಶಾಂತಿಯಾಗಿದ್ದರೆ ಜೀವನವೇ ಸುಖಮಯವಾಗುತ್ತದೆ. ಧನ್ಯೋಸ್ಮಿ. ಸರ್ವೇ ಜನ ಸುಖಿನೋ ಭವಂತು. ನುಡಿ ವಾಚನ ಶ್ರೀಮತಿ ಶಾಂತಾಬಾಯಿ ಎಲ್ವಿ. ಸಾಹಿತ್ಯ ಸೇವೆ ಶ್ರೀ ಎಲ್ ರಾಮನಾಯಕ್.